ಒಮ್ಮೆ ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗಲು ಹೋದೆ. ಅಂದು ರಜೆ ಇದ್ದ ಕಾರಣ ಅವನು ತನ್ನ ಮಗಳನ್ನು ಈಜು ತರಬೇತಿಗೆ ಕರೆದುಕೊಂಡು ಹೋಗುತ್ತಿದ್ದನು. ನಾನು ಸಹ ಅವರ ಸಂಗಡ ಹೋದೆ. ಅಲ್ಲಿ ಕುಳಿತುಕೊಂಡು ಎಲ್ಲರೂ ಈಜುವುದನ್ನು ನಾನು ನೋಡುತ್ತಿದ್ದೆ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಅದ್ಭುತವಾಗಿ ಈಜುತ್ತಿದ್ದರು ಮತ್ತು ಇತರರಿಗೆ ಅವರು ಸಲಹೆಯನ್ನು ಸಹ ಕೊಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ನೀರಿನಿಂದ ಹೊರಗೆ ಬಂದ ನಂತರ ನಾನು ಅವರಿಗೆ, ನೀವು ಈಜು ತರಬೇತುದಾರರೇ ಎಂದು ಕೇಳಿದೆ. ಅವರು ಜೋರಾಗಿ ನಗುತ್ತಾ ಇಲ್ಲ ಇಲ್ಲ ಎಂದು ಹೇಳಿದರು. ನಂತರ ಅವರು, ನಾನು 60 ವರ್ಷದ ನಂತರವೇ ಈಜುವುದನ್ನು ಕಲಿತುಕೊಂಡೆ ಎಂದರು. ನನ್ನ ಚಿಕ್ಕ ವಯಸ್ಸಿನಲ್ಲಿ ಈಜು ತರಬೇತಿಗೆ ಹೋದಾಗ ಅಲ್ಲಿ ತರಬೇತಿದಾರರು ನನ್ನನ್ನು ಒತ್ತಾಯದಿಂದ ತಲೆಯನ್ನು ನೀರಿನಲ್ಲಿ ಮುಳುಗಿಸಿದರು. ಆ ಘಟನೆಯು ನನ್ನಲ್ಲಿ ಭಯವನ್ನು ಉಂಟು ಮಾಡಿತು. ಈಜನ್ನು ಕಲಿಯುವ ಆಸೆ ನನ್ನಲ್ಲಿದ್ದರೂ ಸಹ ನಾನು ಎಂದೂ ಕಲಿಯಲು ಪ್ರಯತ್ನಿಸಲಿಲ್ಲ. ಸ್ವಲ್ಪ ದಿನಗಳ ಹಿಂದೆ ನಾನು ಈ ಘಟನೆಯನ್ನು ನನ್ನ ಹೆಂಡತಿಯೊಂದಿಗೆ ಹಂಚಿಕೊಳ್ಳುತ್ತಿದ್ದಾಗ ಆಕೆ, ನೀವು ನಿಮ್ಮ ಭಯವನ್ನು ಬಿಟ್ಟು ದೇವರ ಮೇಲೆ ನಂಬಿಕೆಯನ್ನಿಟ್ಟು ಮತ್ತೆ ಯಾಕೆ ಪ್ರಯತ್ನಿಸಬಾರದು ಎಂದು ಕೇಳಿದಳು. ಆಗ ನನಗೆ 60 ವರ್ಷ. ಆದರೂ ನಾನು ನನ್ನ ಹೆಂಡತಿಯ ಮಾತನ್ನು ಕೇಳಿ ದೇವರಲ್ಲಿ ನಂಬಿಕೆ ಇಟ್ಟು ಕಲಿಯಲು ಪ್ರಯತ್ನಿಸಿದೆ. ಈಗ ನಾನು ಯಾವುದೇ ರೀತಿಯಾದ ಭಯವಿಲ್ಲದೆ ಉತ್ತಮವಾಗಿ ಈಜುತ್ತೇನೆ ಹಾಗೂ ಇತರರಿಗೂ ಸಲಹೆಯನ್ನು ಸಹ ನೀಡುತ್ತೇನೆ. ನನ್ನಲ್ಲಿರುವ ಭಯವನ್ನು ಬಿಡದೆ ಇದ್ದರೆ ನಾನು ಈಜನ್ನು ಕಲಿಯುವುದು ಅಸಾಧ್ಯವಾಗಿತ್ತು. ಸ್ನೇಹಿತರೆ, ನೀವು ಸಹ ಈ ರೀತಿಯಾದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಿರಾ? ಭಯ ಎಂದು ನಿಮ್ಮನ್ನು ಯಶಸ್ಸಿನ ಮಾರ್ಗದಲ್ಲಿ ನಡೆಸುವುದಿಲ್ಲ. ನೀವು ಭಯವನ್ನು ಬಿಟ್ಟು ದೇವರಲ್ಲಿ ಹಾಗೂ ನಿಮ್ಮಲ್ಲಿ ನಂಬಿಕೆ ಇಟ್ಟರೆ ನೀವು ಖಂಡಿತವಾಗಿಯೂ ಜಯಶಾಲಿಯಾಗುವಿರಿ. ನಂಬುವವನಿಗೆ ಎಲ್ಲವೂ ಸಾಧ್ಯವೆಂದು ಬೈಬಲ್ ಹೇಳುತ್ತದೆ.